ನಮಗೆಲ್ಲ ಗೊತ್ತಿರೋ ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಟೆಸ್ಲಾನೇ ಕಿಂಗು. ಆದರೆ ರೀಸೆಂಟಾಗಿ ಒಂದು ಚೈನೀಸ್ ಕಾರ್ ಕಂಪನಿ ಟೆಸ್ಲಾನ ಬೀಟ್ ಮಾಡೋ ರೇಂಜ್ಗೆ ಬೆಳೆದಿದೆ. ಈ ಕಾರ್ ಕಂಪನಿ ಹೆಸರು BYD. ಫುಲ್ ಫಾರ್ಮ್ ಬಂದು ಬಿಲ್ಡ್ ಯೋರ್ ಡ್ರೀಮ್ಸ್. ಇದನ್ನು ಒಂದು ಬ್ಯಾಟ್ರಿ ಕಂಪನಿಯಾಗಿ 1995ರಲ್ಲಿ ವಾಂಗ್ ಚುವಾನ್ ಫೂ ಇಂದ ಶೆನ್ಝೆನ್ ಚೀನಾದಲ್ಲಿ ಸ್ಟಾರ್ಟ್ ಮಾಡಲಾಗಿತ್ತು. ಮೋಟ್ರೋಲಾ, ನೋಕಿಯಾ ಹೀಗೆ ಎಷ್ಟೊಂದು ಮೊಬೈಲ್ ಕಂಪನಿಗಳಿಗೆ ಬ್ಯಾಟ್ರಿ ಸಪ್ಲೈ ಮಾಡ್ತಿದ್ದ ಈ ಕಂಪನಿ ಸ್ಲೋ ಆಗಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಬಿಸ್ನೆಸ್ಗೆ ಇಳಿಯಿತು. 2005ರಲ್ಲಿ ತನ್ನ ಫಸ್ಟ್ ಪೆಟ್ರೋಲ್ ಕಾರ್ನ ಲಾಂಚ್ ಮಾಡಿತು, ಅದೇ F3. ಹಾಗೂ 2008ರಲ್ಲಿ F3 ಕಾರ್ನ ಹೈಬ್ರಿಡ್ ಮಾಡೆಲ್ ಒಂದನ್ನು ಲಾಂಚ್ ಮಾಡಿತು. ಈ ಕಾರ್ಗಳನ್ನು F3 ಮತ್ತು F1 ಅಂತ ಕರೆಯೋಕ್ಕೆ ಮೇನ್ ಕಾರಣ ಫಾರ್ಮುಲಾ 1 ರೇಸಿಂಗ್. ಇದಾದ್ಮೇಲೆ 2010ರಲ್ಲಿ BYD ಮೊದಲನೇ ಎಲೆಕ್ಟ್ರಿಕ್ ವೆಹಿಕಲ್ನ ಲಾಂಚ್ ಮಾಡಿತು, ಅದೇ E6. ಈ ಕಾರ್ಗಳನ್ನ ಟ್ಯಾಕ್ಸಿ ಕಂಪನಿಗಳು ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕಂದರೆ ಅವರಿಗೆ ಇನ್ಸೆಂಟಿವ್ಸ್ ಸಿಗ್ತಿತ್ತು. ಹೀಗೆ BYD ತನ್ನ EV ಕಾರ್ ಸೇಲ್ಸ್ನ ಪ್ರತಿ ವರ್ಷ ಸ್ಲೋ ಆಗಿ ಜಾಸ್ತಿ ಮಾಡ್ತಾ ಬಂತು. 2019ರಲ್ಲಿ ಟಾಂಗ್ ಮತ್ತು ಹಾನ್ ಕಾರ್ಗಳನ್ನ ಜರ್ಮನ್ ಡಿಸೈನರ್ಸ್ ಕೈಲಿ ಡಿಸೈನ್ ಮಾಡಿಸ್ತು. ಇವು ತುಂಬ ಚೆನ್ನಾಗಿ ಕಾಣಿಸೋ ಕಾರಣ ಇನ್ಸ್ಟೆಂಟ್ ಆಗಿ ಹಿಟ್ ಆಯಿತು. ಮುಂದೆ 2022ರಲ್ಲಿ BYD ಪೆಟ್ರೋಲ್ ಕಾರ್ಸ್ನ ಸ್ಟಾಪ್ ಮಾಡಿ ಕಂಪ್ಲೀಟ್ ಆಗಿ EVs ಮತ್ತು ಹೈಬ್ರಿಡ್ ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಶುರು ಮಾಡಿತು. ಈ ಕಾರ್ ಕಂಪನಿಯಲ್ಲಿ ಅಮೆರಿಕದ ಫೇಮಸ್ ಇನ್ವೆಸ್ಟರ್ ಆದ ವಾರೆನ್ ಬಫೆ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. BYD ಕಂಪನಿ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟರೀಸ್ನ ಮ್ಯಾನುಫ್ಯಾಕ್ಚರ್ಸ್ ಮಾಡೋ ಟಾಪ್ ಕಂಪನಿ ಆಗಿದೆ. ಈ ಬ್ಯಾಟರೀಸ್ 30 to 40% ಕಡಿಮೆ ಕಿಲೋವ್ಯಾಟ್ ಅವರ್ಸ್ನ ಕನ್ಸ್ಯೂಮ್ ಮಾಡುತ್ತೆ ಹಾಗೂ ಜಾಸ್ತಿ ಕಾಲ ಬಾಳಿಕೆ ಕೂಡ ಬರುತ್ತೆ. BYD ಈ ಬ್ಯಾಟರಿಗಳನ್ನು ತನ್ನ ಕಾರ್ಸ್ನಲ್ಲಿ ಮಾತ್ರ ಬಳಸದೆ ಬೇರೆ ಎಲ್ಲ ಕಾರ್ ಕಂಪನಿಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದೆ. BYD ಬರೀ ಕಾರ್ನ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ, ಬಸ್, ಟ್ರಕ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಅದು ಕೂಡ ಅಮೆರಿಕದಲ್ಲಿ ಇರುವ ಫ್ಯಾಕ್ಟರಿನಲ್ಲಿ. ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೋಲಿಸಿದ್ರೆ ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ ತುಂಬ ಚಿಕ್ಕದಾಗಿದೆ. ಇದರ ಮೇನ್ ಪ್ರಾಡಕ್ಟ್ ಬಂದು ಎಲೆಕ್ಟ್ರಿಕ್ ಕಾರ್ಸ್. BYDಯಲ್ಲಿ ಕರೆಂಟ್ ಆಗಿ ಸೆಲ್ ಆಗ್ತಿರೋ ಮೇನ್ ಕಾರ್ಸ್ ಬಂದು ಡೈನಾಸ್ಟಿ ಸೀರೀಸ್. ಇದರಲ್ಲಿ ಕಿನ್ ಕಾರ್, ಇದರ ಪ್ರೈಸ್ ಸ್ಟಾರ್ಟ್ ಆಗೋದು $14,000 ಇಂದ ಹೈ ಎಂಡ್ ಮಾಡೆಲ್ ಆದ ಟ್ಯಾಂಗ್ $34,000 ಇದೆ. ನೆಕ್ಸ್ಟ್ ಬಂದು ಓಷನ್ ಸೀರೀಸ್. ಇದರಲ್ಲಿ ಸೀಗಲ್ ಕಾರ್, ಇದು $10,000 ಇಂದ ಸ್ಟಾರ್ಟ್ ಆಗಿ ಹೈ ಎಂಡ್ ಮಾಡೆಲ್ ಆದ ಸೀಲ್ $22,000 ಇದೆ. ಈ ಓಷನ್ ಸೀರೀಸ್ ಬಂದು ಯಂಗ್ ಜನರೇಷನ್ ಮತ್ತು ವುಮೆನ್ನ ಫೋಕಸ್ನಲ್ಲಿ ಇಟ್ಕೊಂಡು ಮಾಡಲಾಗಿದೆ. BYD ಹತ್ರ ಲಕ್ಸುರಿ ಸೆಗ್ಮೆಂಟ್ ಅಲ್ಲೂ ಕಾರ್ಸ್ ಇದೆ. ಇದರಲ್ಲಿ ಡೆನ್ಸಾ ಮಾಡೆಲ್ಸ್ ಬರುತ್ತೆ, ಅದರಲ್ಲಿ D9 ಇದು ಮಿನಿ ವ್ಯಾನ್ ಆಗಿದೆ, N7 ಇದು ಟೆಸ್ಲಾ ಮಾಡೆಲ್ Yಗೆ ಡೈರೆಕ್ಟ್ ಕಾಂಪಿಟೇಷನ್ ಮತ್ತು N8 ಒಂದು SUV ಆಗಿದೆ. ಹೈ ಎಂಡ್ ಸೆಗ್ಮೆಂಟ್ ಅಲ್ಲಿ BYD U8 ಮತ್ತು U9 ನ ಲಾಂಚ್ ಮಾಡಿದೆ. ಇದೇ ಸೀರೀಸ್ನ ನೆಕ್ಸ್ಟ್ ಕಾರ್ ಆದ U7 ಕೂಡ ಬೇಗ ಲಾಂಚ್ ಆಗುತ್ತೆ. ಫೆಂಗ್ ಚೆಂಗ್ ಬೋ ಅನ್ನೋ ಹೊಸ ಸೀರೀಸ್ನ ಕೂಡ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋ BYD ಅದರಲ್ಲೂ ಬೋ 5 ಅನ್ನ ಲಾಸ್ಟ್ ನವೆಂಬರ್ನಲ್ಲಿ ಲಾಂಚ್ ಮಾಡಿತ್ತು. ಈ ಹೈ ಸೆಗ್ಮೆಂಟ್ ಕಾರ್ಸ್ ಬಂದು ಜಗತ್ತಿನ ಯಾವುದೇ ಬ್ರ್ಯಾಂಡ್ಸ್ಗೂ ಕಮ್ಮಿ ಇಲ್ಲದೆ ಇರೋ ರೇಂಜ್ಗೆ BYD ತಯಾರು ಮಾಡಿದೆ. ಈ ಕಾರ್ಸ್ ಒಂದು ಸ್ಪೋರ್ಟ್ಸ್ ಕಾರ್ ತರ ಕಾಣಿಸುತ್ತೆ, ಇಲ್ಲ ಅಂದ್ರೆ ತುಂಬಾ ದೊಡ್ಡ SUVs ತರ ಇರುತ್ತೆ. ಚೀನಾದಲ್ಲಿ ಇಷ್ಟೊಂದು ವೆರೈಟಿ ಕಾರ್ಸ್ ಇರೋದ್ರಿಂದ BYD 2023ರಲ್ಲಿ 2.4 ಮಿಲಿಯನ್ ಹೊಸ ಇನ್ಶೂರೆನ್ಸ್ನ ರಿಜಿಸ್ಟ್ರೇಷನ್ ಮಾಡಿಸಿದೆ. ಚೈನಾದಲ್ಲಿ ಟಾಪ್ ಬ್ರ್ಯಾಂಡ್ ಆಗಿ ಮಾರ್ಕೆಟ್ ಶೇರ್ನ 11%ಗಿಂತ ಜಾಸ್ತಿ ಮಾಡಿಕೊಂಡಿದೆ. ಈ ಥರದ ಒಂದು ರ್ಯಾಪಿಡ್ ಗ್ರೋತ್ನ ನಮ್ಮ ಹಿಸ್ಟ್ರಿನಲ್ಲಿ ಯಾವುದೇ ಆಟೋಮೊಬೈಲ್ ಕಂಪನಿ ಇಷ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮ್ನಲ್ಲಿ ಅಚೀವ್ ಮಾಡಿಲ್ಲ. BYD ಒಂದು ದೊಡ್ಡ ಪವರ್ ಹೌಸ್ ಆಗಿ ಹೊರಹೊಮ್ಮಿದೆ. BYDಯ ಮಂತ್ಲಿ ರ್ಯಾಂಕಿಂಗ್ಸ್ನ ನಾವು ನೋಡಿದ್ರೆ ಯಾವಾಗಲೂ ಟಾಪ್ನಲ್ಲಿರುತ್ತೆ. 2023ರಲ್ಲಿ BYD 3 ಮಿಲಿಯನ್ಗಿಂತ ಹೆಚ್ಚು ನ್ಯೂ ಎನರ್ಜಿ ವೆಹಿಕಲ್ಸ್ನ ಪ್ರೊಡ್ಯೂಸ್ ಮಾಡಿತ್ತು. ಇದು ಪ್ಲಗ್ ಇನ್ ಹೈಬ್ರಿಡ್ಸ್ ಮತ್ತು ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಇನ್ಕ್ಲೂಡ್ ಮಾಡಿರೋ ನಂಬರ್. ಈ ನಂಬರ್ ಈಸಿಯಾಗಿ ಟೆಸ್ಲಾದ ಪ್ರೊಡಕ್ಷನ್ ಸಂಖ್ಯೆಯಾದ 1.84 ಮಿಲಿಯನ್ ಕಾರ್ಸ್ನ ಬೀಟ್ ಮಾಡಿದೆ. 2023ರಲ್ಲಿ ಎಕ್ಸ್ಪೋರ್ಟ್ಸ್ ಬಂದು 334%ಗಿಂತ ಜಾಸ್ತಿ 2,42,755 ಗಾಡಿಗಳನ್ನ 70 ಕಂಟ್ರೀಸ್ನಲ್ಲಿ ಮಾರಿದೆ. ಸುಮಾರು 40% ಚೈನಾದ EV ಮಾರ್ಕೆಟ್ನ BYD ಹೊಂದಿದೆ. ಈಗ ಅವರು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಆಸ್ಟ್ರೇಲಿಯಾ, ಜಪಾನ್, ಯುರೋಪ್ ಮತ್ತು ಆದಷ್ಟು ಬೇಗ ಅಮೆರಿಕ ಹಾಗೂ ಇಂಡಿಯಾಗೂ ಎಕ್ಸ್ಪೋರ್ಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಸೌತ್ ಈಸ್ಟ್ ಏಷ್ಯಾದಲ್ಲಿ BYD ಆಲ್ರೆಡಿ ಒಂದು ಮೇಜರ್ ಪ್ಲೇಯರ್ ಆಗಿದೆ. ಹೌದು, ಅಲ್ಲಿ ಅವರು EVನಲ್ಲಿ 43% ಮಾರ್ಕೆಟ್ ಶೇರ್ನ ಹೊಂದಿದ್ದಾರೆ. ಹಾಗೂ BYD ಥೈಲ್ಯಾಂಡ್, ಬ್ರೆಜಿಲ್, ಕೊಲಂಬಿಯಾ ಮತ್ತು ಇಸ್ರೇಲ್ನಲ್ಲಿ ಟಾಪ್ ಸೆಲ್ಲಿಂಗ್ EV ಮೇಕರ್ ಆಗಿದೆ. ಫಿಲಿಪೀನ್ಸ್ ಮತ್ತು ಸಿಂಗಪೂರ್ನಲ್ಲೂ ಕೂಡ ಅವರು ತಮ್ಮ ಸೇಲ್ಸ್ನ ಡಬಲ್ ಮಾಡಿದ್ದಾರೆ. ಮತ್ತು ಲಾಸ್ಟ್ ಇಯರ್ ಮೆಕ್ಸಿಕೋದಲ್ಲಿ ಅವರು ತಮ್ಮ ಕಾರ್ಗಳನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದರು. BYD ತನ್ನ ಪ್ರೆಸೆನ್ಸ್ನ ಯುರೋಪ್ನಲ್ಲೂ ಬಿಲ್ಡ್ ಮಾಡ್ತಿದೆ. ಲಾಸ್ಟ್ ಇಯರ್ ಅವರು 13,000 ವೆಹಿಕಲ್ಸ್ನ ಅಲ್ಲಿ ಸೋಲ್ಡ್ ಮಾಡಿದ್ರು. ಅಷ್ಟೇ ಅಲ್ಲದೆ
ಒಂದು ದೊಡ್ಡ ಕಾರ್ಗೋ ಶಿಪ್ನಲ್ಲಿ 7,000 ವೆಹಿಕಲ್ಸ್ನ ಮತ್ತೆ ಕಳಿಸಿದ್ದಾರೆ. ರೀಸೆಂಟ್ ಆಗಿ 3,000 ಕಾರ್ಸ್ನ ಜರ್ಮನಿಗೆ ಡೆಲಿವರ್ ಮಾಡಿದ್ರು. ಯುರೋಪ್ನ ಲೆಜಿಸ್ಲೇಷನ್ ಕೂಡ ಎಲೆಕ್ಟ್ರಿಕ್ ಕಾರ್ಸ್ಗೆ ಸಪೋರ್ಟ್ ಮಾಡ್ತಿದೆ. ಹೀಗಾಗಿ ಅಲ್ಲಿ ಅವರು ಎಕ್ಸ್ಪ್ಯಾಂಡ್ ಮಾಡೋದು ತುಂಬಾ ಈಸಿ ಆಗಿದೆ. ಅಮೆರಿಕದಲ್ಲಿ ಈಗ ಟ್ಯಾರಿಫ್ಸ್ ಮತ್ತು ಟ್ಯಾಕ್ಸ್ ಹಾಕಿರೋ ಕಾರಣ ಮೇಡ್ ಇನ್ ಚೈನಾ ಕಾರ್ಸ್ ಎಕ್ಸ್ಪೆನ್ಸಿವ್ ಆಗಿದೆ. ಇವಿಸ್ಗೆ ಅಲ್ಲಿ 25% ಟ್ಯಾಕ್ಸ್, ಅದರ ಮೇಲೆ 2.5% ಟ್ಯಾರಿಫ್ನ ಇಂಪೋರ್ಟೆಡ್ ಕಾರ್ಸ್ ಮೇಲೆ ಹಾಕಲಾಗುತ್ತೆ. ಇಂಡಿಯಾದಲ್ಲೂ ಕೂಡ ಇಂಪೋರ್ಟೆಡ್ ಕಾರ್ಸ್ ಮೇಲೆ ತುಂಬಾ ಟ್ಯಾಕ್ಸ್ ಇದೆ. ಈ ಎಲ್ಲ ಕಾರಣಗಳಿಂದಾನೇ ಇಲ್ಲಿವರೆಗೂ BYD ಇಂಡಿಯಾ ಮತ್ತು ಅಮೆರಿಕ ಒಳಗೆ ತನ್ನ ಕಾರ್ಸ್ನ ಮಾರಕ್ಕೆ ಆಗಿಲ್ಲ. ನಿಮಗೇನನ್ಸುತ್ತೆ? ಈ ಮೇಡ್ ಇನ್ ಚೈನಾ ಕಾರ್ಸ್ನ ನಾವು ಇಂಡಿಯಾ ಒಳಗೆ ಮಾರಕ್ಕೆ ಬಿಡಬೇಕಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡೋಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.